ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ನಲ್ಲಿಕಾಯಿನ ಒಂದು 20 ನಲ್ಲಿಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮಿನಿಮಮ್ 15 ನಿಮಿಷ ಕಂಪಲ್ಸರಿ ಬೇಯಿಸ್ಕೋಬೇಕು. ಅದಕ್ಕೂ ಮೇಲೆ ಬೇಯಿಸ್ಕೊಳ್ಳೋದು ಒಂದು 20 ನಿಮಿಷ ಸಾಕಾಗುತ್ತೆ. ನಾವು ಇಡ್ಲಿ ಬೇಯಿಸ್ಕೊಳ್ತೀವೋ ಸೇಮ್ ಹಾಗೇ ನೋಡಿ. ಈಗ ಇದು ಬೆಂದಿದೆ. ನಾವು ಕರೆಕ್ಟಾಗಿ 15 ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಬೆಂದಿರುತ್ತೆ. ತುಂಬ ಬೆಂದರೆ ಚೆನ್ನಾಗಿರಲ್ಲ ಉಪ್ಪಿನಕಾಯಿ. ಹಾಗಾಗಿ ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಲ್ಲೂ ನೀಟಾಗಿ ನೀರೆಲ್ಲ ಹಾಗೆ ಇರಲಿ, ನೀರು ಬೇಕಾಗಿಲ್ಲ ನಮಗೆ. ನಿಮಗೆ ಹುಳಿ ತುಂಬ ಬೇಕು ಅಂದರೆ ಈ ನೀರನ್ನು ಹಾಕ್ಕೋಬೋದು. ಬಟ್ ನಮ್ಮಲ್ಲಿ ಅಷ್ಟು ಹುಳಿ ತಿನ್ನಲ್ಲ, ಹಾಗಾಗಿ ನಾನು ನೀರನ್ನ ತೊಗೊಳ್ತಾ ಇಲ್ಲ, ಬರೀ ನಲ್ಲಿಕಾಯಿ ಮಾತ್ರ ತೊಗೊಂಡಿದ್ದೀನಿ. ಈಗ ಮೆಂತ್ಯನ ಹುರ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಆಗಲೇ ಇದು ಒಳ್ಳೆ ಘಮ ಬರುತ್ತೆ. ನಾನು ಇಲ್ಲಿ ಸೇಮ್ ಕ್ವಾಂಟಿಟಿ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಸಾಸಿವೆನೂ ಸಹ ಫ್ರೈ ಮಾಡ್ಕೊಳ್ಳೋಣ. ಇದೆರಡನ್ನೂ ಡ್ರೈ ರೋಸ್ಟೇ ಮಾಡ್ಕೋಬೇಕಾಗತ್ತೆ. ಸಾಸಿವೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತಲ್ಲ, ಆ ಟೈಮಲ್ಲಿ ತೆಗೆದುಬಿಡಬೇಕು. ತುಂಬ ಹುರಿದ್ರೂ ಕೂಡ ಅದು ಕಹಿ ಬಂದ್ಬಿಡುತ್ತೆ. ನೋಡಿ, ಈಗ ಇದಾಗಿದೆ. ಇದನ್ನು ಸೇಮ್ ಮೆಂತ್ಯ ಹುರಿದು ಹಾಕ್ಕೊಂಡಿದ್ವಲ್ಲ, ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಅದೇ ಪಾನ್ಗೆ ಒಂದು ಕಾಲು ಸ್ಪೂನ್ ಇಲ್ಲ 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಸೇಮ್ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಹಾಕ್ಕೊಂಡಿದ್ವಲ್ಲ ಅದೇ ಪ್ಲೇಟ್ಗೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಕ್ವಾಂಟಿಟಿ ಬಂದು 3 ಸ್ಪೂನು ಮೆಂತ್ಯ, 3 ಸ್ಪೂನು ಸಾಸಿವೆ, ಹಾಗೆ 1/4 ಸ್ಪೂನ್ 1.5 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನೋಡಿ, ಈಗ ಇದೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ನೀಟಾಗಿ ಬಿಡಿಸಿಟ್ಕೊಳ್ಳೋಣ. ಬೀಜೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಇದನ್ನು ಚಾಕುವಿಂದ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಚೆನ್ನಾಗಿ ಬೆಂದಿರುತ್ತಲ್ಲ, ಹಾಗಾಗಿ ಈ ರೀತಿ ಅದಷ್ಟೇ ಪೀಸ್ ಆಗಿರುತ್ತೆ. ಈ ರೀತಿ ಬಿಡಿಸಿಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಎಲ್ಲವೂ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟವ್ ಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಸಾಸಿವೆ ಸಿಡಿದ ನಂತರ ನಾವೇನಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ನಲ್ಲಿಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೊಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಫ್ರೈ ಮಾಡಬಾರ್ದು, ತುಂಬ ಬೆಂದರೂ ಚೆನ್ನಾಗಿರಲ್ಲ. ನೀಟಾಗಿ ಇದನ್ನು ಒಂದು 7ರಿಂದ 8 ನಿಮಿಷ ಆದರೂ ಫ್ರೈ ಮಾಡಿಕೊಂಡು ನಂತರ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ, ಸಾಸಿವೆ, ಜೀರಿಗೆ, ಈ ಪೌಡ್ರನ್ನ, ಹಾಗೆ ಹಿಂಗು, ಅರಿಶಿನ, ಅಚ್ಚು ಖಾರದ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಪೌಡ್ರ್ ಕೊನೆಯಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಪೌಡ್ರ್ ಉಳಿಯುತ್ತೆ. ನಮಗೆ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಎಣ್ಣೆ ಕೂಡ ತುಂಬಾ ಬಳಸಬೇಕಾಗತ್ತೆ ಉಪ್ಪಿನಕಾಯಿಗೆ, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. 1 ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ 1 ಬಟ್ಲಾಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡಿ ಬೇಕಾದ್ರೆ, ಟೇಸ್ಟ್ ನೋಡಿ ಬೇಕಾದ್ರೆ ನೀವು ಹಾಕ್ಕೋಬೋದು. ಲಾಸ್ಟ್ ಮೊಮೆಂಟ್ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ನಾನು ಕಬ್ಬಿಣದ ಬಾಣಲಿ ತೊಗೊಂಡಿರೋದ್ರಿಂದ ಅದೇ ತುಂಬ ಬಿಸಿ ಇರುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತಿಕ್ನೆಸ್ ನೋಡಿಕೊಂಡು ಆ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ತಣ್ಣಗೆ ಆದಮೇಲೆ ಈ ಹದಕ್ಕೆ ಬರುತ್ತೆ.
ಈಗ ನಿಮಗೆ ಇದು ಗಟ್ಟಿ ಅನ್ನಿಸ್ತಿದೆ ಅಂತಂದರೆ ಸ್ವಲ್ಪ ಎಣ್ಣೆ ಕೂಡ ಈ ಹಸಿ ಎಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಬಳಸಿದ್ದೀನಿ, ನೀವು ಬೇಕಾದರೆ ಎಳ್ಳೆಣ್ಣೆ ಸಹ ಬಳಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ಕೂಡ ನಿಂಬೆಹಣ್ಣು ಹುಳಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಗಾಜಿನ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಟೈಟಾಗಿ ಮುಚ್ಚಿಟ್ಟು ನಾಳೆ ಓಪನ್ ಮಾಡಿ ನೋಡುವ. ನೋಡಿ, ಈ ರೀತಿ ಮೇಲೆಗಡೆ ಎಣ್ಣೆ ಹಾಕ್ಕೊಳ್ಳೋದ್ರೆ ನನಗೆ ಸ್ವಲ್ಪ ತುಂಬ ಗಟ್ಟಿ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ಪೌಡ್ರೆಲ್ಲ ಹಾಕಿರ್ತೀವಲ್ಲ, ತಣ್ಣಗಾದ್ಮೇಲೆ ಅದು ತುಂಬ ಥಿಕ್ನೆಸ್ ಗಟ್ಟಿ ಅನ್ನಿಸ್ತು ನನಗೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ. ನಾಳೆ ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಎಣ್ಣೆ ಹೆಚ್ಚಿಗೆ ಹಾಕೋದ್ರಿಂದ ತುಂಬ ದಿನ ಇಡ್ಬೋದು, ಕೆಡೋದಿಲ್ಲ ಬೇಗ. ನೀವು ಬಟ್ಟೆ ಸಹ ಕಟ್ಟಿಡ್ಬೋದು, ಒಂದು ವೈಟ್ ಬಟ್ಟೆನ ಟೈಟಾಗಿ ಕಟ್ಟಿ ಇಡ್ಬೋದು. ಇಲ್ಲಾಂದರೆ ಈ ರೀತಿ ಗಾಜಿನ ಬೌಲ್ಗೆ ಹಾಕಿ ಕೂಡ ಮುಚ್ಚಿ ಕೂಡ ಇಡ್ಬೋದು. ನೋಡಿ, ಈಗ ಇದು ನೆಕ್ಸ್ಟ್ ಡೇ ಇದು. ಬನ್ನಿ ಇದು ಓಪನ್ ಮಾಡಿ ನೋಡುವ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದಿದೆಲ್ಲ, ಇದನ್ನು ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟ್ ಹದ ಬಂದಿದೆ. ಈಗ ಇನ್ನೂ ನಿಮಗೆ ತೆಳುವಾಗಿ ಬೇಕು ಅಂದರೆ ಈಗಲೂ ಸಹ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಇಷ್ಟು ಹದ ಇರಬೇಕು ಉಪ್ಪಿನಕಾಯಿ ಅಂದರೆ ತಿನ್ನಲಿಕ್ಕೆ. ಈಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಸೈಡಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಮರೆಯದೆ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಮರೆಯದೆ ಕಮೆಂಟ್ ಮಾಡಿ. ತುಂಬಾ ಸಿಂಪಲ್ಲಾಗಿ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಮರಿದೆ ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಿಮಗೆ ಬೇಕು ಅಂತಂದರೆ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಮುಚ್ಚಿ ಎತ್ತಿಡ್ಬೋದು. ಆಯಿಲ್ ಹಾಕೋದ್ರಿಂದ ಕೆಡದೆ ತುಂಬ ದಿನಗಳ ಕಾಲ ಇರುತ್ತೆ.